ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 129. ರಿಷಿಯ ಜೊತೆ ಮಾತನಾಡಿದ ಮಿಥುನ್ ಅವರು ತಡ ಮಾಡದೆ ಅವರಿಗೆ ತುಂಬ ವರ್ಷಗಳಿಂದ ಗೊತ್ತಿದ್ದಂತಹ ಪುರೋಹಿತರನ್ನು ಮನೆಗೆ ಕರೆಸಿ ಮದುವೆಯ ದಿನಾಂಕವನ್ನು ಗೊತ್ತು ಮಾಡಿದರು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮದುವೆ ಮಾಡುವುದು ಎಂದು ನಿರ್ಧರಿಸಿದ್ದರು. ಅಲ್ಲದೆ ಬೆಂಗಳೂರಿನ ಹೆಸರಾಂತ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯಾದ ಸೂರ್ಯ ಈವೆಂಟ್ ಮ್ಯಾನೇಜ್ಮೆಂಟ್ ಅವರಿಗೆ ತಮ್ಮ 2 ಮಕ್ಕಳ ಮದುವೆ ಜವಾಬ್ದಾರಿಯನ್ನು ವಹಿಸಿದ್ದರು. ಮಿಥುನ್ ಚಕ್ರವರ್ತಿ ಅವರ ಮಕ್ಕಳ ಮದುವೆಯನ್ನು ಸಾಧಾರಣವಾಗಿ ಮಾಡಲು ಸಾಧ್ಯವೇ? ಹಾಗಾಗಿ ಹಲವು ಕಡೆ ವಿಚಾರಿಸಿ ಸೂರ್ಯ ಈವೆಂಟ್ ಮ್ಯಾನೇಜ್ಮೆಂಟ್ ಅವರಿಗೆ ಜವಾಬ್ದಾರಿಯನ್ನು ವಹಿಸಿದ್ದರು. ಸ್ವರ್ಗವೇ ಧರೆಗಿಳಿದು ಬಂದಂತೆ ಅರೇಂಜ್ಮೆಂಟ್ ಮಾಡುವ ಮ್ಯಾನೇಜ್ಮೆಂಟೇ ಸೂರ್ಯ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. ನೀವು ಹೇಳಿದ್ದಕ್ಕಿಂತ ಹೆಚ್ಚು ಹಣ ಕೊಡುತ್ತೇನೆ, ಆದರೆ ಸ್ವಲ್ಪವೂ ಕೊರತೆಯಾಗದ ಹಾಗೆ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಎಂದು ಮೊದಲೇ ಅವರಿಗೆ ಎಚ್ಚರಿಸಿದ್ದರು ಮಿಥುನ್ ಅವರು. ಮಿಥುನ್ ಅವರು ಹೇಳಿದ ಹಾಗೆ ಸೂರ್ಯ ಈವೆಂಟ್ನವರು ಒಪ್ಪಿಕೊಂಡಿದ್ದರು. ತುಂಬ ದಿನಗಳ ನಂತರ ರಿಷಿ ಆಫೀಸ್ಗೆ ಹೋಗಿದ್ದನು. ಈಗಾಗಲೇ ರಿಷಿ ಆರಾಧ್ಯಳನ್ನು, ಅವನ ತಂಗಿ ಧನುಷ್ನನ್ನು ಮದುವೆಯಾಗುತ್ತಿರುವ ವಿಷಯ ಇಡೀ ಕಚೇರಿಗೆ ತಿಳಿದು ಹೋಗಿತ್ತು. ರಿಷಿ ಎಡೆಗೆ ಎಲ್ಲರ ಮನದಲ್ಲೂ ಹಸಿಯೇ ಭುಗಿಲೆದ್ದಿತ್ತು. ಇಂತಹ ಒಂದು ಸುವರ್ಣ ಅವಕಾಶ ನಮಗೆ ಯಾಕೆ ಸಿಗಲಿಲ್ಲ ಎಂದು ಎಷ್ಟೋ ಜನ ಮನದಲ್ಲಿಯೇ ಹೇಳಿಕೊಂಡಿದ್ದರು. ರಿಷಿ ಅಂದು ಆಫೀಸಿಗೆ ಬರುತ್ತಿದ್ದ ಹಾಗೆ ಅವನಿಗೆ ಶುಭಾಶಯ ಹೇಳುವುದಕ್ಕಿಂತ ಹೆಚ್ಚಾಗಿ ಕೊಂಕು ನುಡಿದವರೇ ಹೆಚ್ಚು ಅಲ್ಲಿ. ಅದೃಷ್ಟ ಎಂದರೆ ನಿನ್ನದೇ ನೋಡು, ಚಿನ್ನದಂತಹ ಹುಡುಗಿಯ ಜೊತೆ ಚಿನ್ನವೂ ಕೂಡ ನಿನ್ನ ಮನೆಗೆ ಬರುತ್ತಿದೆ. ಲೈಫಲ್ಲಿ ಇನ್ಯಾವ ಚಿಂತೆಯೂ ಇಲ್ಲದೆ ಆರಾಮಾಗಿ ಸೆಟಲ್ ಆಗುತ್ತೀಯ. ಇಷ್ಟು ಕಮ್ಮಿ ಸಮಯದಲ್ಲಿ ಅದು ಹೇಗೆ ಆರಾಧ್ಯ ಮೇಡಮ್ನನ್ನು ನಿನ್ನ ಬುಟ್ಟಿಗೆ ಹಾಕಿಕೊಂಡೆ? ನಿನ್ನ ಜೀವಮಾನದಲ್ಲಿ ಇಂತಹ ಹುಡುಗಿಯನ್ನು ಮದುವೆಯಾಗಲು ಆಗುತ್ತಿರಲಿಲ್ಲ. ಹಾಗೆ ನಿನ್ನ ತಂಗಿಯನ್ನು ಒಳ್ಳೆಯ ಮನೆಗೆ ಸೇರಿಸುತ್ತಿದ್ದೀಯ. ಹೀಗೆ ರಿಷಿಯ ಜೊತೆ ಕೆಲವರು ಮಾತನಾಡುವವರು ಅವರಿಗೆ ಹೇಗೋ ಬೇಕೋ ಹಾಗೆ ಕಲ್ಪನೆ ಮಾಡಿಕೊಂಡು ಮಾತನಾಡುತ್ತಿದ್ದರು. ಅವರೆಲ್ಲರ ಮಾತುಗಳು ರಿಷಿಯ ಎದೆಯನ್ನು ಇರಿದಂತಾಗುತ್ತಿತ್ತು. ಅದೇಕೋ ಮೊದಲಿನ ಹಾಗೆ ಕಂಪನಿಯಲ್ಲಿ ಅವನಿಗೆ ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಕೊಲೀಗ್ಗಳೆಲ್ಲರೂ ನನಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತನಾಡಿಸುತ್ತಿದ್ದರು, ಆದರೆ ಒಂದೇ ದಿನದಲ್ಲಿ ಅದೆಷ್ಟು ಬದಲಾವಣೆಯಾಗಿದೆ ಎಂದು ಯೋಚನೆಗೆ ಬಿದ್ದನು. ಈಗ ಏನು ಮಾಡುವುದು ಎಂದು ತಿಳಿಯುತ್ತಿಲ್ಲ ಅವನಿಗೆ. ತಲೆಯ ಮೇಲೆ ಕೈ ಹೊತ್ತು ಅದೇ ಯೋಚನೆಯಲ್ಲಿ ಕುಳಿತಿದ್ದವನ ಬಳಿಗೆ ಬಂದ ರಕ್ಷಾ, ರಿಷಿ, ಎಲ್ಲರೂ ಅವರವರ ಮೂಗಿನ ನೀರಕ್ಕೆ ಮಾತನಾಡುತ್ತಾರೆ. ಅವರೆಲ್ಲರ ಮಾತಿಗೆ ತಲೆ ಕೆಡಿಸಿಕೊಳ್ಳಬೇಡಿ. 2 ಒಳ್ಳೆಯ ಮನಸ್ಸುಗಳು ಸಂಗಾತಿಗಳಾದರೆ ಜೀವನದಲ್ಲಿ ಬಹಳ ಸುಖವಾಗಿ ಇರುತ್ತಾರೆ ಎಂದು ಕೇಳಿದ್ದೇನೆ. ನಿಮ್ಮಿಬ್ಬರ ಜೋಡಿ ಕೂಡ ಹಾಗೇ ಇದೆ ಎಂದವಳು ಕಂಗ್ರ್ಯಾಟ್ಸ್ ಎಂದು ಮನಸ್ಪೂರ್ವಕವಾಗಿ ಶುಭಾಶಯಗಳು ಕೋರಿದಳು. ಅಷ್ಟು ಜನರಲ್ಲಿ ಮನಸ್ಪೂರ್ವಕವಾಗಿ ರಕ್ಷಾ ಒಬ್ಬಳೇ ಶುಭಾಶಯ ಕೋರಿದ್ದು ಎನಿಸುತ್ತದೆ. ಧನುಷ್ ಶರದಿಯನ್ನು ಮದುವೆಯಾಗುತ್ತಿದ್ದಾನೆ ಎಂದು ತಿಳಿದು ಖುದ್ದು ಹೋಗಿದ್ದಳು ನಿಶಾ. ಅವನು ತನ್ನನ್ನೇ ಮದುವೆಯಾಗುತ್ತಾನೆ ಎಂದು ಆಸೆ ಇಟ್ಟುಕೊಂಡಿದ್ದವಳಿಗೆ ಈಗ ನಿರಾಸೆಯಾದಂತಾಗಿತ್ತು. ಇಂದು ಧನುಷ್ನ ಬಳಿ ಮಾತನಾಡಬೇಕು ಎಂದು ಅದೇ ಕೋಪದಲ್ಲಿ ಆಫೀಸ್ನೊಳಗೆ ಬಂದಿದ್ದಳು. ಅವಳು ಬರುತ್ತಿದ್ದ ಬಿರುಸನ್ನು ನೋಡಿದ ರಿಷಿಗೆ ಈಗ ಅವಳು ಇಲ್ಲಿ ಯಾಕೆ ಬಂದಿದ್ದಾಳೆ ಎಂದು ತಿಳಿದು ಹೋಗಿತ್ತು. ಜಯಂತ್ ಆರಾಧ್ಯಳನ್ನು ಇಷ್ಟಪಡುತ್ತಿದ್ದದ್ದು. ಆರಾಧ್ಯಳನ್ನು ಜಯಂತ್ಗೆ, ನಿಶಾಳನ್ನು ಧನುಷ್ಗೆ ಕೊಟ್ಟು ಮದುವೆ ಮಾಡಬೇಕು ಎಂದು ಎಲ್ಲರೂ ಅಂದುಕೊಂಡಿದ್ದು ಎಲ್ಲವೂ ತಿಳಿದಿತ್ತು. ಬಾಗಿಲನ್ನು ತಟ್ಟದೆ ಗೂಳಿಯ ಹಾಗೆ ಒಳನುಗ್ಗಿದವಳನ್ನು ನೋಡಿದ ಧನುಷ್ಗೆ ಕೋಪ ತಾರಕಕ್ಕೇರಿತು. ನನ್ನ ಚೇಂಬರ್ ಒಳಗೆ ಬರಬೇಕಾದರೆ ಬಾಗಿಲನ್ನು ನಾಕ್ ಮಾಡಿ ಬರಬೇಕು ಎನ್ನುವ ಕಾಮನ್ ಸೆನ್ಸ್ ಇಲ್ಲವ ನಿನಗೆ ಎಂದು ಒಡನೆ ರೇಗಿಬಿಟ್ಟನು. ಬಾಗಿಲನ್ನು ನಾಕ್ ಮಾಡದೆ ಒಳ ಬಂದಿದ್ದಕ್ಕೆ ನಿನಗೆ ಇಷ್ಟು ಕೋಪ ಬರುತ್ತಿರಬೇಕಾದರೆ ನನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳಿ ಈಗ ದ್ಯಾವಳನ್ನು ಕಟ್ಟಿಕೊಳ್ಳುತ್ತಿದ್ದೀಯಲ್ಲ, ನನಗೆ ಇನ್ನೆಷ್ಟು ಕೋಪ ಬರಬೇಡ ಎಂದಳು ಅದೇ ಕೋಪದಲ್ಲಿ. ಅವಳ ಮಾತಿಗೆ ಧನುಷ್ನ ಉಬ್ಬುಗಳು ಬೆಸೆದವು. ವಾಟ್? ಏನಂದೆ? ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದ್ದೇನಾ ಎಂದನು. ನೀನು ಹೇಳದಿದ್ದರೂ ಮನೆಯವರೆಲ್ಲರೂ ಸೇರಿ ನಿರ್ಧಾರ ಮಾಡಿದ್ದರು. ಆದರೆ ಈಗ ಅದ್ಯಾವಳೋ ಮಿಟುಕಲಾಡಿ ಅಂದಕ್ಕೆ ಮರುಳಾಗಿ ನನಗೆ ಮೋಸ ಮಾಡುತ್ತಿದ್ದೀಯಾ ಎಂದಳು ಕೋಪದಲ್ಲಿ.
ಶರದಿಯ ಬಗ್ಗೆ ಆ ರೀತಿಯೆಲ್ಲ ಮಾತನಾಡಿದ್ದು ಅವನಿಗೆ ಇಷ್ಟವಾಗಲಿಲ್ಲ. ನಿಂತಿದ್ದವನು ಅವಳ ಬಳಿಗೆ ಬಂದು ಅವಳ ಕೆನ್ನೆಗೆ ಚಟೀರ್ ಎಂದು ಹೊಡೆದು, ನಾನು ಎಂದಾದರೂ ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದ್ದೇನಾ? ಅಥವಾ ನಿನ್ನ ಬಳಿ ಏನಾದರೂ ಮಿಸ್ಬಿಹೇವ್ ಮಾಡಿದ್ದೇನಾ? ಮದುವೆಯಾಗಬೇಕು ಎಂದು ಬಂದವರು ನೀನು, ನಿನ್ನ ಅಣ್ಣ. ನಿನ್ನ ಅಣ್ಣ ನನ್ನ ತಂಗಿಗೆ ಇಷ್ಟವಾಗಲಿಲ್ಲ, ಅದಕ್ಕೆ ಈ ಮದುವೆ ಆಗಲಿಲ್ಲ. ನೋಡು, ಈಗ ಸರಿಯಾಗಿ ಕೇಳಿಸಿಕೊ. ಮೊದಲಿಂದಲೂ ನೀನು ನನಗೆ ಇಷ್ಟ ಇರಲಿಲ್ಲ. ಮನೆಯವರಿಗೋಸ್ಕರ ಸುಮ್ಮನೆ ಇದ್ದೆ ಅಷ್ಟೇ. ಈಗ ಇಲ್ಲಿಂದ ಹೊರಡು ಎಂದು ಅಬ್ಬರಿಸಿದನು. ಅವನ ಅಬ್ಬರಕ್ಕೆ ಹೆದರಿದವಳು ಒಡನೆ ಅವನ ಕೈ ಹಿಡಿದು, ಹಾಗಿಲ್ಲ, ಹೇಳಬೇಡ ಧನುಷ್. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ. ನಿನ್ನನ್ನೇ ಮದುವೆಯಾಗಬೇಕು ಎಂದು ಆಸೆ ಪಟ್ಟಿದ್ದೇನೆ. ನಾನು ಮದುವೆ ಎಂತಾದರೆ ಅದು ನಿನ್ನನ್ನೇ. ಈಗ ನನಗೆ ಮೋಸ ಮಾಡಬೇಡ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದಳು. ಇವನ ಜೊತೆ ಕೋಪನಲ್ಲಿ ಮಾತನಾಡಲು ಪ್ರಯೋಜನ ಇಲ್ಲ ಎಂದು ಅರಿವಾಗಿತ್ತು ಅವಳಿಗೆ. ಹಾಗಾಗಿ ಅವಳ ಕಣ್ಣೀರಿನ ಮೂಲಕ ಅವನನ್ನು ಕರಗಿಸುವ ಪ್ರಯತ್ನ ಮಾಡುತ್ತಿದ್ದಳು. ನೀನೊಬ್ಬಳು ಇಷ್ಟಪಟ್ಟರೆ ಸಾಕಾ? ನಾನು ಇಷ್ಟಪಡುವುದು ಬೇಡವಾ? ಸುಮ್ಮನೆ ನನಗೆ ಕೋಪ ಭರಿಸಬೇಡ. ಇಲ್ಲಿಂದ ಹೊರಡು ಎಂದನು. ಇಲ್ಲ, ನಾನು ಇಲ್ಲಿಂದ ಹೋಗುವುದಿಲ್ಲ. ನೀನು ನನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳುವವರೆಗೂ ನಾನು ಇಲ್ಲಿಂದ ಕದಲುವುದಿಲ್ಲ ಎಂದು ಹಠದಲ್ಲಿ ಹೇಳಿದಳು. ನೀನು ಇಲ್ಲಿಯೇ ಸತ್ತರೂ ನಾನಂತೂ ನಿನ್ನನ್ನು ಮದುವೆಯಾಗುವುದಿಲ್ಲ. ಗೆಟ್ ಆಫ್ ಮೈ ಚೇಂಬರ್ ಎಂದು ಕೂಗಿದನು. ಅವನ ಕೂಗಿಗೆ ಹೆದರಿದವಳು ಕಾಲನ್ನು ನೆಲಕ್ಕೆ ಅಪ್ಪಳಿಸುತ್ತಾ ಅಷ್ಟೇ ಬಿರುಸಾಗಿ ಹೊರಗೆ ಹೋಗಿದ್ದಳು. ಅವಳು ಹೊರ ಹೋಗುತ್ತಿದ್ದ ಹಾಗೆ ತಲೆಯ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟನು. ರಿಷಿ ಮನೆಗೆ ಬಂದರೂ ಸಹ ಇಂದು ಕಚೇರಿಯಲ್ಲಿ ಎಲ್ಲರೂ ಆಡಿದ ಮಾತುಗಳೇ ಅವನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಯೋಚನೆಯಲ್ಲಿಯೇ ಬಂದು ಮೌನವಾಗಿ ಕುರ್ಚಿಯ ಮೇಲೆ ಕುಳಿತವನು ಬಳಿಗೆ ಬಂದವಳು, ಏನಾಯಿತು ಅಣ್ಣ, ಯಾಕೆ ಬೇಸರದಲ್ಲಿದ್ದೀಯಾ ಎಂದಳು. ಆಫೀಸ್ಗೆ ಹೋಗಿ ತುಂಬ ದಿನ ಆಗಿತ್ತಲ್ಲ ಶರದಿ, ಸ್ವಲ್ಪ ಸ್ಟ್ರೈನ್ ಆಗಿದೆ. ಒಂದು ಲೋಟ ಕಾಫಿ ಕೊಡು ಎಂದನು. ತಕ್ಷಣಕ್ಕೆ ಕಾಫಿ ಮಾಡಿಕೊಟ್ಟಿದ್ದಳು. ಕಾಫಿ ಕುಡಿಯುತ್ತಲೇ ಒಂದು ನಿರ್ಧಾರ ಮಾಡಿದವನು ತನ್ನ ಕೋಣೆಗೆ ಹೋಗಿ ತಕ್ಷಣಕ್ಕೆ ಆರಾಧ್ಯಳಿಗೆ ಕರೆ ಮಾಡಿದನು. ಇತ್ತ ಮೊಬೈಲ್ ಸದ್ದಾಗುತ್ತಿದ್ದ ಹಾಗೆ ಕೈಯಲ್ಲಿ ಹಿಡಿದು ಮೊಬೈಲ್ ಪರದೆಯ ಮೇಲಿನ ಹೆಸರು ನುಡಿದವಳಿಗೆ ಆಶ್ಚರ್ಯವಾಗಿತ್ತು. ರಿಷಿ ಆರಾಧ್ಯಳಿಗೆ ಇದೇ ಮೊದಲ ಬಾರಿಗೆ ಕರೆ ಮಾಡುತ್ತಿರುವುದು. ಅದನ್ನು ನೋಡಿ ಅವಳ ಕಣ್ಣುಗಳು ಅರಳಿದವು. ಆಗಲೇ ಅವಳ ಹೃದಯದ ಬಡಿತ ಹೆಚ್ಚಾಗಿತ್ತು. ಕರೆಯನ್ನು ಸ್ವೀಕರಿಸಿ ಮಾತನಾಡಲು ಕೂಡ ಭಯ ಮಿಶ್ರಿತ ನಾಚಿಕೆ ಅವಳಿಗೆ. ಅವಳು ಕರೆ ಸ್ವೀಕರಿಸದಿರುವುದನ್ನು ನೋಡಿ ಮತ್ತೊಮ್ಮೆ ಕರೆ ಮಾಡಿದನು. ಈ ಬಾರಿ ಒಂದೇ ರಿಂಗಿಗೆ ಕರೆ ಸ್ವೀಕರಿಸಿ ಕಿವಿಯ ಬಳಿ ಹಿಡಿದುಕೊಂಡವಳಿಗೆ ಹಲೋ ಎನ್ನುವುದೇ ಮರೆತು ಹೋಗಿತ್ತು. ಆರಾಧ್ಯ ಮಾತನಾಡದೆ ಇರುವುದನ್ನು ನೋಡಿದವನು ತಾನೇ ಮೊದಲಾಗಿ ಹಲೋ ಎಂದಿದ್ದನು. ಅವನ ಧ್ವನಿ ಕೇಳಿಯೇ ಕಂಪಿಸಿದಳು ಹುಡುಗಿ. ಅವಳು ಮಾತನಾಡದಿರುವುದನ್ನು ನೋಡಿ ಮತ್ತೊಮ್ಮೆ ಹಲೋ ಎಂದಿದ್ದನು. ಹೇಗಿದ್ದೀರಾ ಎಂದು ಮೇಲು ಧ್ವನಿಯಲ್ಲಿಯೇ ಕೇಳಿದಳು. ಹ್ಞೂ, ಚೆನ್ನಾಗಿದ್ದೀನಿ ಎಂದನು. ಮತ್ತೆ ಇಬ್ಬರಲ್ಲೂ ಮೌನ. ಅವಳು ಮಾತನಾಡದಿರುವುದನ್ನು ನೋಡಿದವನು ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಎಂದನು. ಎಂದಿಗೂ ಯಾರ ಸಹಾಯವನ್ನು ಕೇಳದವರು ಇಂದು ತನ್ನ ಸಹಾಯವನ್ನು ಕೇಳಿದ್ದನು. ನೋಡಿ, ಅವಳಿಗೆ ಆಶ್ಚರ್ಯವಾಯಿತು. ಹಾಗೆ ಅವನು ಹೆಲ್ಪ್ ಎಂದಿದ್ದಕ್ಕೆ ಬೇಸರವೂ ಆಯಿತು. ಹೆಲ್ಪ್ ಇಲ್ಲ ಎಂದು ಹೇಳಬೇಡಿ, ನನಗೆ ಬೇಸರವಾಗುತ್ತದೆ. ಅದೇನು ವಿಷಯ ಎಂದು ಅಧಿಕಾರದಿಂದ ಹೇಳಿ ಎಂದಳು. ಇಬ್ಬರ ಮಧ್ಯೆ ಅಧಿಕಾರದಿಂದ ಹೇಳುವಷ್ಟು ಸಲಿಗೆ ಇದ್ದರಲ್ಲವೇ ಅವನು ಹೇಳುವುದು. ನಿಮ್ಮ ಕಂಪನಿಗೆ ನಾನು ರಿಸೈನ್ ಮಾಡಬೇಕು ಎಂದುಕೊಂಡಿದ್ದೇನೆ. ನಾನು ಕೊಡುವ ರೆಸಿಗ್ನೇಷನ್ ಲೆಟರ್ ಅನ್ನು ನಿಮ್ಮ ಅಣ್ಣ ಕಂಪನಿಯ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲದೆ ಒಪ್ಪಿಕೊಳ್ಳಲು ನೀವು ಅವರಿಗೆ ಹೇಳಬೇಕು ಎಂದನು. ರಿಷಿ ತಮ್ಮ ಕಂಪನಿಯಲ್ಲಿ ಕೆಲಸ ಬಿಡುತ್ತಿದ್ದಾನೆ ಎಂದು ಕೇಳಿಯೇ ಆಘಾತವಾದಂತಾಯಿತು. ಯಾರಾದರೂ ಏನಾದರೂ ಹೇಳಿದ್ರಾ? ಈಗ ಕೆಲಸ ಬಿಡುವಂಥದ್ದು ಏನಾಯಿತು? ಹಾಗೇನಾದರೂ ಇದ್ದರೆ ಹೇಳಿ, ನಾನು ಅಣ್ಣನ ಜೊತೆ ಮಾತನಾಡುತ್ತೇನೆ ಎಂದಳು. ಹಾಗೇನಿಲ್ಲ, ಯಾರೂ ಏನೂ ಹೇಳಿಲ್ಲ. ನನಗೆ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡಲು ಇಷ್ಟ ಇಲ್ಲ. ಬೇರೆ ಕಂಪನಿಗೆ ಹೋಗಬೇಕು ಎಂದು ನಿರ್ಧಾರ ಮಾಡಿದ್ದೇನೆ. ಈಗ ನಾನು ಕಂಪನಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಹೋದರೆ ಹಣ ಕಟ್ಟಬೇಕಾಗುತ್ತದೆ. ಈಗ ನನ್ನ ಬಳಿ ಅಷ್ಟು ಹಣ ಇಲ್ಲ ಎಂದನು. ಈಗ ರಿಷಿ ಅಲ್ಲಿ ಕೆಲಸ ಬಿಡಬೇಕು ಎಂದರೆ ಕಂಪನಿಯ ರೂಲ್ಸ್ ಪ್ರಕಾರ ಆ ಕಂಪನಿಗೆ 3 ಲಕ್ಷ ಹಣ ಕಟ್ಟಬೇಕು ಅವನು. ಈಗಾಗಲೇ ತಂಗಿಯ ಮದುವೆಗೆ ಹಣ ಹೊಂದಿಸಲು ಪರದಾಡುತ್ತಿದ್ದಾನೆ. ಅಂಥದ್ದರಲ್ಲಿ
ಕಂಪನಿಗೆ ಕಟ್ಟಲು ಹಣವನ್ನು ಎಲ್ಲಿಂದ ತರುತ್ತಾನೆ? ಇಂಥ ಸಮಯದಲ್ಲಿ ಕೆಲಸ ಬಿಟ್ಟರೆ ನಿಮಗೆ ಕಷ್ಟವಾಗುತ್ತದೆ. ತಕ್ಷಣಕ್ಕೆ ಬೇರೆ ಕಂಪನಿಯಲ್ಲೂ ಕೆಲಸ ಸಿಗುವುದು ಕಷ್ಟ. ಅಟ್ಲೀಸ್ಟ್ ಮದುವೆ ತನಕವಾದರೂ ಅಲ್ಲಿಯೇ ಕೆಲಸ ಮಾಡಬಹುದಲ್ಲವಾ ಎಂದಳು. ಈಗಾಗಲೇ ಅವನು ನಿರ್ಧಾರ ಮಾಡಿಯಾಗಿದೆ. ಅಂಥದ್ದರಲ್ಲಿ ಅವನು ಆರಾಧ್ಯಳ ಮಾತನ್ನು ಕೇಳುತ್ತಾನೆಯೇ? ಬೆಂಗಳೂರಿನಲ್ಲಿ ಕಂಪನಿಗಳಿಗೇನು ಬರವಿಲ್ಲ. ಹುಡುಕಿದರೆ ಖಂಡಿತ ಸಿಗುತ್ತದೆ. ಈ ಕೆಲಸ ನಿಮ್ಮಿಂದ ಆಗುವುದಿಲ್ಲ ಎಂದರೆ ಪರವಾಗಿಲ್ಲ ಬಿಡಿ, ನಾನೇ ಬೇರೆ ಏನಾದರೂ ವ್ಯವಸ್ಥೆ ಮಾಡುತ್ತೇನೆ ಎಂದನು. ಅವನ ಮಾತನ್ನು ಕೇಳಿ ಬೇಸರ ಮಾಡಿಕೊಂಡವಳು ಕಣ್ಣಿನಿಂದ ಇಳಿಯುತ್ತಿದ್ದ ಕಣ್ಣೀರನ್ನು ತಡೆದುಕೊಂಡು, ಸರಿ, ನಾನು ಅಣ್ಣನಿಗೆ ಹೇಳುತ್ತೇನೆ, ನೀವು ನಾಳೆ ರಿಸೈನ್ ಮಾಡಿ ಎಂದು ಕರೆ ತುಂಡರಿಸಿಬಿಟ್ಟಳು. ಈಗ ತಕ್ಷಣಕ್ಕೆ ಕೆಲಸ ಬಿಡುವಂಥದ್ದು ಏನಾಯಿತು ಎಂದು ತಿಳಿದುಕೊಳ್ಳಬೇಕಿತ್ತು ಅವಳು. ಅದನ್ನು ತಿಳಿದುಕೊಳ್ಳಲು ಒಡನೆ ಶರದಿಗೆ ಕರೆ ಮಾಡಿ ರಿಷಿ ಆಡಿದ ಮಾತುಗಳೆಲ್ಲವನ್ನು ಹೇಳಿದಳು. ಆರಾಧ್ಯಳ ಮಾತು ಕೇಳಿ ಶರದಿಗೂ ಕೂಡ ಆಶ್ಚರ್ಯವಾಗಿತ್ತು. ಅಣ್ಣನನ್ನು ವಿಚಾರಿಸುತ್ತೇನೆ ಎಂದು ಅವಳು ರಿಷಿಯ ಕೋಣೆಗೆ ಹೋಗಿ, ಅಣ್ಣ, ಧನುಷ್ ಏನಾದರೂ ಹೇಳಿದರಾ ಎಂದಳು. ತನ್ನ ಜೊತೆ ಮಾತನಾಡಿದ ಹಾಗೆ ಎಲ್ಲಿ ತನ್ನ ಅಣ್ಣನ ಜೊತೆ ಮಾತನಾಡಿದ್ದಾನೋ ಎನ್ನುವ ಭಯ ಅವಳಲ್ಲಿ. ಇಲ್ಲ ಶರದಿ, ಅವರು ನನ್ನ ಜೊತೆ ಮಾತನಾಡಿಲ್ಲ. ನನಗೆ ಯಾಕೋ ಆ ಕಂಪನಿಯಲ್ಲಿ ಕೆಲಸ ಮಾಡಲು ಇಷ್ಟವಾಗುತ್ತಿಲ್ಲ, ಹಾಗಾಗಿ ಕೆಲಸ ಬಿಡುತ್ತಿದ್ದೇನೆ ಎಂದನು. ಅವನ ಮಾತು ಕೇಳಿ ನಿನ್ನಿಷ್ಟ ಅಣ್ಣ ಎಂದಿದ್ದಳು. ರಾತ್ರಿ ಎಲ್ಲರೂ ಊಟಕ್ಕೆ ಕುಳಿತಿದ್ದಾಗ ರಿಷಿ ಹೇಳಿದ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಳು ಆರಾಧ್ಯ. ಶತಮೂರ್ಖ, ಇರುವ ಕೆಲಸವನ್ನು ಬಿಟ್ಟು ಕೆಲಸಕ್ಕಾಗಿ ಎಲ್ಲಿ ಅಲಿಯುತ್ತಾನಂತೆ ಎಂದು ಬೈದು ಬಿಟ್ಟನು ಧನುಷ್. ಧನು, ಅವನಿಗೆ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಲು ಇಷ್ಟ ಇಲ್ಲ ಎಂದರೆ ಬೇರೆ ಕಡೆ ಕೆಲಸ ಮಾಡಲಿ ಬಿಡು, ಅದನ್ನು ಬೇಡ ಎನ್ನಲು ನಾವ್ಯಾರು ಎಂದು ಮಗನಿಗೆ ಹೇಳಿದ್ದರು ಮಿಥುನ್. ಹಾಗಲ್ಲ ಪುಪ್ಪ, ಬೇರೆ ಕಂಪನಿಗಳಲ್ಲಿ ಸಂಬಳ ಕಡಿಮೆ. ಅಷ್ಟು ಕಡಿಮೆ ಸಂಬಳವನ್ನು ತೆಗೆದುಕೊಂಡು ಇವನು ಹೇಗೆ ಜೀವನ ಮಾಡುತ್ತಾನೆ? ನಮ್ಮ ಮುದ್ದು ಉಟ್ಟ ಬಟ್ಟೆಯಲ್ಲಿಯೇ ಅವರ ಮನೆಗೆ ಹೋಗಬೇಕಂತೆ, ಕಂಡೀಷನ್ ಬೇರೆ ಹಾಕುತ್ತಾನೆ, ಇಡಿಯಟ್ ಎಂದು ಬೈದಿದ್ದನು. ಆರಾಧ್ಯ ಹೇಗೋ ಅವನನ್ನು ಸಮಾಧಾನ ಮಾಡಿ ರಿಷಿಯ ರೆಸಿಗ್ನೇಷನ್ ಲೆಟರನ್ನು ಒಪ್ಪಿಕೊಳ್ಳುವಂತೆ ಹೇಳಿದ್ದಳು. ಮುಂದುವರೆಯುವುದು. ರಿಷಿ ಮುಂದೆ ಯಾವ ಕಂಪನಿಯಲ್ಲಿ ಕೆಲಸ ಮಾಡುತ್ತಾನೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.